ನಮಸ್ಕಾರ ಸ್ನೇಹಿತರೆ, ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಶ್ರೀ ಸಾಯಿ ಸಚ್ಚರಿತೆಯ 6ನೇ ಅಧ್ಯಾಯದಲ್ಲಿ ಏನಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ. ಈ ಅಧ್ಯಾಯದಲ್ಲಿ ಸದ್ಗುರು ಸಾಯಿಯವರ ಮಹಾತ್ಮೆ, ಶ್ರೀ ರಾಮನವಮಿ ಸಮಾರಂಭ ಮತ್ತು ಮಸೀದಿ ಜೀರ್ಣೋದ್ಧಾರ ಕಾರ್ಯ ಈ ವಿಷಯದ ಬಗ್ಗೆ ಹೇಮಾಡ ಪಂತರು ತಿಳಿಸ್ಕೊಟ್ಟಿದ್ದಾರೆ. ಮೊದಲಿಗೆ ಗುರುವಿನ ಹಸ್ತ ಸ್ಪರ್ಶದ ಮುಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ನಿಜವಾದ ಗುರುವಿನ ಸಹಾಯದಿಂದ ಸಂಸಾರ ಸಾಗರವನ್ನು ಸುಖವಾಗಿ ದಾಟಬಹುದು. ಸದ್ಗುರು ಎಂಬ ಪದ ಶ್ರೀ ಸಾಯಿಬಾಬಾರವರನ್ನ ಜ್ಞಾಪಕಕ್ಕೆ ತರುತ್ತೆ. ನನ್ನ ಮುಂದೆ ನಿಂತುಕೊಂಡು ನನ್ನ ಹಣೆಗೆ ಉದಿಯನ್ನು ಹಚ್ಚಿ ನನ್ನನ್ನು ಆಶೀರ್ವದಿಸುತ್ತಿರುವ ಹಾಗೆ ಭಾಸವಾಗುತ್ತದೆ. ನನ್ನ ಹೃದಯದಲ್ಲಿ ಸಂತೋಷವು ತುಂಬಿ ನೇತ್ರಗಳ ಮೂಲಕ ಹೊರಹೊಮ್ಮುತ್ತಿರುವ ಹಾಗೆ ತೋರುತ್ತದೆ. ಗುರುವಿನ ಹಸ್ತ ಸ್ಪರ್ಶದಲ್ಲಿ ಮಹಾಶಕ್ತಿ ಅಡಗಿದೆ ಅಂತ ಹೇಮಾಡ ಪಂತರು ತಮ್ಮ ಅನುಭವವನ್ನು ಹೇಳ್ತಾ ಇದ್ದಾರೆ. ಆಸೆ ಆಕಾಂಕ್ಷೆಗಳನ್ನೊಳಗೊಂಡ ಈ ದೇಹವನ್ನು ಯಾವ ಬೆಂಕಿಯಿಂದ ದಹಿಸಲು ಸಾಧ್ಯವಿಲ್ಲವೋ ಅಂತಹ ಈ ಶರೀರವು ಗುರುವಿನ ಹಸ್ತಸ್ಪರ್ಶ ಶಕ್ತಿಯಿಂದ ದಹಿಸಲ್ಪಡುತ್ತೆ. ಪೂರ್ವ ಜನ್ಮದ ಪಾಪಗಳೆಲ್ಲವೂ ನಾಶವಾಗುತ್ತೆ. ಯಾವ ನಾಸ್ತಿಕರು ದೇವರ ಹೆಸರನ್ನು ಕೇಳಿದರೆ ರೋಷವನ್ನು ಕಾರುತ್ತಾರೆಯೋ ಅಂಥವರು ಕೂಡ ಶಾಂತರಾಗಿ ಪರಿವರ್ತನೆ ಆಗ್ತಾರೆ. ಶ್ರೀ ಸಾಯಿಬಾಬಾರವರ ದಿವ್ಯ ದರ್ಶನದಿಂದ ಸಂತೋಷವು ಉಕ್ಕಿ ನಮ್ಮ ಗಂಟಲು ಗದ್ಗದಿತವಾಗತ್ತೆ. ನೇತ್ರಗಳಿಂದ ಆನಂದ ಬಾಷ್ಪ ಉಕ್ಕತ್ತೆ. ಅದು ನಮ್ಮಲ್ಲಿ ನಾನೇ ಅವನು, ಅಂದರೆ ನಾನೇ ಬ್ರಹ್ಮ, ಆ ಪರಮಾತ್ಮನಲ್ಲಿ ನಾನು ಒಬ್ಬನು ಅನ್ನುವ ಜ್ಞಾನವನ್ನು ಉಂಟು ಮಾಡುತ್ತೆ. ನಾನು ನನ್ನದು ಎಂಬುದನ್ನು, ನಾನು ನೀನೆಂಬ ವ್ಯತ್ಯಾಸಗಳನ್ನು ಎಲ್ಲವನ್ನೂ ದೂರ ಮಾಡುತ್ತೆ. ಇದರಿಂದ ಸ್ವಾನುಭವದ ಅನುಭವವಾಗತ್ತೆ. ನಾನು ಮಹಾಕಾವ್ಯಗಳನ್ನು ಓದಲು ಆರಂಭಿಸಿದರೆ ಪ್ರತಿಯೊಂದು ಘಟ್ಟದಲ್ಲಿಯೂ ಸದ್ಗುರುವಿನ ನೆನಪಾಗುತ್ತೆ. ಶ್ರೀ ಸಾಯಿಬಾಬಾರವರೇ ರಾಮಕೃಷ್ಣರ ಅವತಾರವನ್ನು ತಾಳಿ ತಮ್ಮ ಕಥೆಗಳನ್ನು ಕೇಳುವ ಹಾಗೆ ಮಾಡ್ತಾರೆ. ಉದಾಹರಣೆಗೆ, ಭಾಗವತವನ್ನು ಶ್ರವಣ ಮಾಡಲು ಕುಳಿತಾಗ ಸಾಯಿಬಾಬಾರವರು ಶ್ರೀಕೃಷ್ಣನಾಗಿ ಭಾಗವತವನ್ನು ಹೇಳುವ ಹಾಗೆ ಭಾಸವಾಗುತ್ತೆ. ನಾನು ಮಾತನಾಡಲು ಕುಳಿತರೆ ಕೂಡಲೇ ಶ್ರೀ ಸಾಯಿಯ ನೆನಪಾಗಿ ಕೆಲವು ಸೂಕ್ತ ಉದಾಹರಣೆಗಳನ್ನು ಕೊಡಲು ಅವರ ಕಥೆಗಳು ಸ್ಮೃತಿಪಥಕ್ಕೆ ಬರುತ್ತವೆ. ನಾನೇನಾದರೂ ಸ್ವತಃ ಬರೆಯಲು ಕುಳಿತರೆ ಕೆಲವು ಪದಗಳು ಮನಸ್ಸಿಗೆ ಬರುವುದೇ ಇಲ್ಲ. ಆದರೆ ಬಾಬಾರವರೇ ನನ್ನನ್ನು ಬರೆಯುವ ಹಾಗೆ ಪ್ರೇರೇಪಿಸಿದಾಗ ನನ್ನ ಬರವಣಿಗೆಗೆ ಅಂತ್ಯವೇ ಇರುವುದಿಲ್ಲ. ಭಕ್ತನಲ್ಲಿ ಅಹಂಭಾವವೆಂದು ಮೇಲಕ್ಕೆದ್ದಾಗ ಅವರು ತಮ್ಮ ಸ್ವಹಸ್ತದಿಂದ ಅದನ್ನು ನಾಶ ಮಾಡಿ ತಮ್ಮ ಶಕ್ತಿಯನ್ನು ಅವನಿಗೆ ನೀಡಿ ಅವನ ಗುರಿ ಸಾಧನೆಯಾಗುವಂತೆ ಅವನನ್ನು ತೃಪ್ತಿಗೊಳಿಸಿ ಆಶೀರ್ವದಿಸಿದ್ದಾರೆ. ಯಾರಾದರೂ ಆಗಲಿ ಸಾಯಿಯ ಮುಂದೆ ಧ್ಯಾನ ಮಾಡುತ್ತಾ ತಮ್ಮ ತನು ಮನ ಧನಗಳನ್ನು ಅರ್ಪಿಸಿದ್ದಲ್ಲಿ ಅವರ ಜೀವನದ ಮುಖ್ಯ ಗುರಿಗಳಾದ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಲ್ಲವನ್ನೂ ಪಡೆಯುತ್ತಾರೆ. ಕರ್ಮ, ಜ್ಞಾನ, ಯೋಗ ಮತ್ತು ಭಕ್ತಿ ಎಂಬ 4 ದಾರಿಗಳು ನಮ್ಮನ್ನು ದೇವರಿರುವಲ್ಲಿಗೆ ಕೊಂಡೊಯ್ಯುತ್ತದೆ. ಭಕ್ತಿ ಎಂಬ ದಾರಿಯಲ್ಲಿ ಹಳ್ಳ ಕೊಳ್ಳಗಳು ಮತ್ತು ಮುಳ್ಳುಗಳಿರುವುದರಿಂದ ಪ್ರಯಾಣ ಮಾಡುವುದು ಬಹಳ ಕಷ್ಟ. ಆದರೆ ನೀವು ಸದ್ಗುರುವನ್ನು ನಂಬಿದ್ದಾದರೆ ನಿಮ್ಮ ದಾರಿ ಸುಗಮವಾಗುತ್ತದೆ ಮತ್ತು ನೀವು ನಿಯಮಿತವಾದ ಸ್ಥಳವನ್ನು ಸೇರುತ್ತೀರಿ. ಹೀಗೆಂದು ಬಾಬಾರವರು ಖಂಡಿತವಾಗಿ ಹೇಳಿರುತ್ತಾರೆ. ಇದನ್ನೆಲ್ಲನೂ ಹೇಮಾಡ ಪಂತರು ತಿಳಿಸ್ಕೊಟ್ಟಿದ್ದಾರೆ. ಬ್ರಹ್ಮ, ದೈವಶಕ್ತಿ, ಪ್ರಪಂಚ, ಸೃಷ್ಟಿ ಎಲ್ಲವೂ ಒಂದೇ ಎಂದು ಹೇಳಿದ ನಂತರ ಗ್ರಂಥಕರ್ತರು ಬಾಬಾರವರು ನನ್ನ ಭಕ್ತರ ಯೋಗಕ್ಷೇಮವೇ ನನ್ನ ಗುರಿ ಎಂದು ಹೇಳಿದ ಕೆಲವು ಉಕ್ತಿಗಳನ್ನು ಉಲ್ಲೇಖಿಸಿರುತ್ತಾರೆ. ನನ್ನ ಭಕ್ತರ ಮನೆಗಳಲ್ಲಿ ಊಟಕ್ಕಾಗಲಿ ಉಡಲಿಕ್ಕಾಗಲಿ ಕೊರತೆ ಇರುವುದಿಲ್ಲ. ಯಾರು ನನ್ನನ್ನು ನಿಶ್ಚಲ ಚಿತ್ತದಿಂದ ಪೂಜಿಸುತ್ತಾರೆಯೋ ಅಂಥವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದೇ ನನ್ನ ವಿಶೇಷ ಗುಣ. ಶ್ರೀಕೃಷ್ಣನು ಸಹ ಗೀತೆಯಲ್ಲಿ ಇದನ್ನೇ ಹೇಳಿದ್ದಾನೆ. ಆಹಾರ ಮತ್ತು ಬಟ್ಟೆಗಾಗಿ ಬಹಳ ಕಷ್ಟಪಡಬೇಡಿ. ಇನ್ನೇನಾದರೂ ಬೇಕಾಗಿದ್ದಲ್ಲಿ ಆ ಭಗವಂತನಲ್ಲಿ ಬೇಡಿರಿ. ಅವನ ದಯೆ ಮತ್ತು ಆಶೀರ್ವಾದವು ಲಭಿಸುವಂತೆ ಪ್ರಯತ್ನಿಸಿ. ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತಿ ಬೇಡ. ಪರಮಾತ್ಮನನ್ನು ಮನಸ್ಸಿನಲ್ಲಿ ಮೂಡಿಸಿಕೊಳ್ಳಿರಿ.
ಪಂಚೇಂದ್ರಿಯಗಳೆಲ್ಲವನ್ನೂ ಒಂದುಗೂಡಿಸಿ ತ್ರಿಕರಣ ಶುದ್ಧಿಯಿಂದ ಆ ಪರಮಾತ್ಮನನ್ನು ಪೂಜಿಸಿರಿ. ಯಾವಾಗಲೂ ನಿಶ್ಚಲ ಚಿತ್ತದಿಂದ ನನ್ನನ್ನೇ ಸ್ಮರಿಸಿರಿ. ಸಂಸಾರ ತಾಪತ್ರಯಗಳ ಕಡೆಗೆ ಗಮನ ಕೊಡದಿರಿ. ಆಗ ಶಾಂತಿಯುಂಟಾಗುತ್ತದೆ. ಮನಸ್ಸು ಚಂಚಲತೆಯಲ್ಲಿದ್ದರೆ ಶಾಂತಿಯುಂಟಾಗುವುದಿಲ್ಲ. ಇದನ್ನು ಹೇಳಿ ಮುಂದುವರೆದು ಗ್ರಂಥಕರ್ತರಾದ ಹೇಮಾಡ ಪಂತರು ಶಿರಡಿಯಲ್ಲಿಯ ಶ್ರೀ ರಾಮನವಮಿ ಸಮಾರಂಭವನ್ನು ವಿವರಿಸಿದ್ದಾರೆ. ಈ ಸುಂದರ ಶ್ರೀ ರಾಮನವಮಿ ಉತ್ಸವದ ಪೂರ್ಣ ವಿವರವು ಸಾಯಿ ಲೀಲಾ ಪತ್ರಿಕೆಯ 1925ನೇ ವರ್ಷದ ಸಂಚಿಕೆಯಲ್ಲಿ ಪ್ರಕಟಿಸಲ್ಪಟ್ಟಿದೆ. ಅದರ ಸಾರಾಂಶವನ್ನು ಇಲ್ಲಿ ಹೇಮಾಡ ಪಂತರು ಕೊಡುವುದಕ್ಕಾಗಿ ಪ್ರಯತ್ನಿಸಿದ್ದಾರೆ. ಅದು ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಮೂಲ ಇದು ಎಲ್ಲಿಂದ ಶುರುವಾಯಿತು ಅನ್ನೋದನ್ನು ಮೊದಲು ಹೇಳ್ತಾರೆ. ಕೋಪರ್ಗಾವದ ಸರ್ಕಲ್ ಇನ್ಸ್ಪೆಕ್ಟರ್ ಗೋಪಾಲರಾವ ಗುಂಡ ಅವರು ಶ್ರೀ ಸಾಯಿಬಾಬಾರವರ ಭಕ್ತರಾಗಿದ್ದರು. ಅವರಿಗೆ 3 ಜನ ಪತ್ನಿಯರಿದ್ದರು. ಆದರೂ ಅವರಿಗೆ ಸಂತಾನ ಇರಲಿಲ್ಲ. ಸಾಯಿಬಾಬಾರವರ ಆಶೀರ್ವಾದದ ಫಲದಿಂದ ಅವರಿಗೆ ಪುತ್ರ ಜನನವಾಯಿತು. ಆ ಸಂತೋಷ ಸಮಾರಂಭದಲ್ಲಿ 1892ರಲ್ಲಿ ಶಿರಡಿಯಲ್ಲಿ ಒಂದು ಜಾತ್ರೆ ಅಥವಾ ಉರಸನ್ನು ನಡೆಸಬೇಕೆಂದು ತೀರ್ಮಾನ ಮಾಡಿ ಸಾಯಿಬಾಬಾರವರ ಭಕ್ತ ಮಂಡಳಿಯ ಮುಂದೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ಆಗ ಭಕ್ತ ಮಂಡಳಿ ಇದಕ್ಕೆ ಸಮ್ಮತಿಸಿ ಸಾಯಿಬಾಬಾರವರ ಅಪ್ಪಣೆ ಮತ್ತು ಆಶೀರ್ವಾದವನ್ನು ಸಹ ಪಡೀತು. ನಂತರ ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ರು. ಆ ಗ್ರಾಮದ ಪಟೇಲರು ಅದಕ್ಕೆ ಒಪ್ಪದಿರ ವಿರುದ್ಧವಾಗಿ ಬರೆದುಬಿಟ್ರು. ಆಗ ಜಿಲ್ಲಾಧಿಕಾರಿ ಮೊದಲು ಒಪ್ಪಿಗೆ ಕೊಡಲಿಲ್ಲ. ನಂತರ ಬಾಬಾರವರ ಆಶೀರ್ವಾದದ ಫಲದಿಂದ ಮತ್ತೊಮ್ಮೆ ಭಕ್ತ ಮಂಡಳಿ ಈ ಜಾತ್ರೆ ನಡೆಸೋದಕ್ಕೋಸ್ಕರ ಪ್ರಯತ್ನ ಪಟ್ಟು ಅದರಲ್ಲಿ ಜಯಶೀಲರಾದರು ಕೂಡ. ಉರಸ್ ಈ ಶ್ರೀರಾಮನವಮಿ ದಿನ ನಡೆಯಬೇಕೆಂದು ಬಾಬಾರವರ ಸಲಹೆ ಮೇರೆಗೆ ನಿರ್ಧಾರ ಆಯಿತು. ಈ 2 ಉತ್ಸವಗಳು ಒಂದೇ ದಿನ ನಡೀಬೇಕು ಅನ್ನೋ ಬಾಬಾರವರ ಸಲಹೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಹಿಂದೂ ಮತ್ತು ಮಹಮ್ಮದಿಯರ ಐಕ್ಯ ಮತಕ್ಕೋಸ್ಕರನೇ ಬಾಬಾ ಈ ರೀತಿ ಹೇಳಿದ್ರು ಅನ್ನೋದು ಕಂಡುಬರುತ್ತೆ. ಇಲ್ಲಿ ಅನುಮತಿ ಏನೋ ದೊರೀತು, ಆದರೆ ಕೆಲವು ಕಷ್ಟಗಳು ಉದ್ಭವಿಸಿದವು. ಶಿರಡಿಯಲ್ಲಿ ನೀರಿನ ಅಭಾವವಿತ್ತು. ಅಲ್ಲಿ 2 ಬಾವಿಗಳು ಮಾತ್ರ ಇದ್ದವು. ಒಂದರ ನೀರನ್ನು ಉಪಯೋಗಿಸುವ ಹಾಗಿರಲಿಲ್ಲ, ಇನ್ನೊಂದರ ನೀರು ಸಹ ಅಷ್ಟು ಶುದ್ಧವಾಗಿರಲಿಲ್ಲ. ಬಾಬಾರವರು ಕೆಲವು ಪುಷ್ಪಗಳನ್ನು ಆ ಬಾವಿಯೊಳಗೆ ಹಾಕಿದ್ರಿಂದ ಅದರ ಉದಕ ಶುದ್ಧ ಆಯಿತು. ಆಗ ನೀರು ಕೂಡ ಶುದ್ಧ ಆಯಿತು. ಆದರೂ ಆ ನೀರು ಸಾಕಾಗಲಿಲ್ಲ. ಆದ್ದರಿಂದ ತಾತ್ಯಾ ಪಾಟೀಲರು ಬೇರೆ ಕಡೆಯಿಂದ ನೀರನ್ನು ತರೋ ವ್ಯವಸ್ಥೆ ಮಾಡಿದ್ರು. ತಾತ್ಕಾಲಿಕವಾಗಿ ಅಂಗಡಿಗಳನ್ನು ನಿರ್ಮಿಸಿದ್ರು. ಗೋಪಾಲರಾವ ಗುಂಡ ಅವರ ಸ್ನೇಹಿತರು ಸಹ ಸಂತತಿ ಇಲ್ಲದೆ ಕೊರಗ್ತಾ ಇದ್ರು. ಅವರು ಸಹ ಬಾಬಾರವರಿಂದ ಆಶೀರ್ವದಿಸಲ್ಪಟ್ಟರು. ಆದ್ದರಿಂದ ಗೋಪಾಲರಾವ ಅವರು ಜಾತ್ರೆಯ ಮೆರವಣಿಗೆಗೆ ಒಂದು ಧ್ವಜವನ್ನು ತಯಾರಿ ಮಾಡಿಕೊಡುವಂತೆ ಅವರ ಸ್ನೇಹಿತರನ್ನು ಪ್ರಾರ್ಥಿಸ್ಕೊಂಡ್ರು. ಆಗ ಇನ್ನೊಂದು ಧ್ವಜ ಕೊಡೋದಕ್ಕೆ ನಾನಾ ಸಾಹೇಬ ಚಾಂದೋರ್ಕರ್ಗೂ ಹೇಳಿದ್ರು. ಈ 2 ಧ್ವಜಗಳನ್ನು ಮೆರವಣಿಗೆ ಮುಗಿದ ನಂತರ ಮಸೀದಿಯ 2 ಮೂಲೆಗಳಲ್ಲಿ ನೆಡ್ತಾ ಬಂದರು. ಅದು ಈಗಲೂ ಕೂಡ ನಡ್ಕೊಂಡು ಬಂದಿದೆ. ಚಂದನದ ಮೆರವಣಿಗೆ. ಈಗ ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಈ ಜಾತ್ರೆಯಲ್ಲಿ ಇನ್ನೊಂದು ಮೆರವಣಿಗೆ ಆರಂಭ ಆಯಿತು. ಚಂದನದ ಮೆರವಣಿಗೆ ನಡೆಸಬೇಕೆಂದು ಶ್ರೀ ಅಮೀರ್ ಸರ್ಕಾರ ದಲಾಲ ಅನ್ನೋರು ಹೇಳಿದರು. ಮುಸ್ಲಿಂ ಸಾಧುಗಳ ಗೌರವಕ್ಕಾಗಿ ಈ ಥರದ ಮೆರವಣಿಗೆ ಮಾಡೋದು ಅವರ ಸಂಪ್ರದಾಯ. ಗಂಧದ ಪುಡಿಯನ್ನು ತಟ್ಟೆಯಲ್ಲಿರೋ ಅಗ್ನಿಗೆ ಹಾಕಿ ಆ ಧೂಪವನ್ನು ವಾದ್ಯ ಮೊದಲಾದವುಗಳ ಸಮೇತ ಮೆರವಣಿಗೆ ಮಾಡಿ ನಂತರ ಮಸೀದಿಗೆ ತಗೊಂಡು ಬಂದರು. ಈ ಕೆಲಸ ಮೊದಲ 3 ವರ್ಷಗಳವರೆಗೆ ಶ್ರೀ ಅಮೀರ್ ಸರ್ಕಾರ ಅವರಿಂದ ಸಾಂಗವಾಗಿ ನೆರವೇರಿಸಲ್ಪಟ್ಟಿತು. ನಂತರ ಅವರ ಪತ್ನಿ ಅದನ್ನು ಮುಂದುವರಿಸ್ಕೊಂಡು ಹೋದರು. ಈ ರೀತಿ ಹಿಂದೂಗಳಿಂದ ಧ್ವಜದ ಮೆರವಣಿಗೆ, ಮುಸಲ್ಮಾನರಿಂದ ಗಂಧದ ಮೆರವಣಿಗೆ ಜೊತೆಯಲ್ಲೇ ಯಾವುದೊಂದು ಅಡ್ಡಿ ಆತಂಕವಿಲ್ಲದೆ ನಡ್ಕೊಂಡು ಹೋಗ್ತಾ ಇತ್ತು. ಅದು ಈಗಲೂ ಕೂಡ ಮುಂದುವರ್ಕೊಂಡು ಹೋಗ್ತಾನೇ ಇದೆ. ಶ್ರೀ ಬಾಬಾರವರ ಭಕ್ತರಿಗೆ ಅದೊಂದು ಮಹಾದಿನವಾಗಿತ್ತು. ಸರ್ವರು ಮೆರವಣಿಗೆಯಲ್ಲಿ ಭಾಗವಹಿಸಿ ಮೆರವಣಿಗೆ ಸಾಂಗವಾಗಿ ನೆರವೇರಿತು. ಹೊರಗಿನ ವ್ಯವಸ್ಥೆಯನ್ನು ತಾತ್ಯಾಕೋತೆ ಪಾಟೀಲರು ಹಾಗೂ ಒಳಗಿನ ವ್ಯವಸ್ಥೆಯನ್ನು ಶ್ರೀಮತಿ ರಾಧಾಕೃಷ್ಣ ಮಾಯಿಯವರು ಬಹಳನೇ ಚೆನ್ನಾಗಿ ನೋಡಿಕೊಂಡ್ರು. ಈ ವ್ಯವಸ್ಥೆಗಳನ್ನು ಮಾಡುವಾಗ ರಾಧಾಕೃಷ್ಣ ಮಾಯಿಯ ಮನೆ ಜನ ಕೋಟಿಯಿಂದ ತುಂಬಿರ್ತಿತ್ತು. ಆಕೆಯ ಇನ್ನೊಂದು ಉತ್ತಮ ಕೆಲಸ ಏನಂದರೆ ಮಸೀದಿಯನ್ನು ಚೆನ್ನಾಗಿ ತೊಳೆದು ಶುಚಿಯಾಗಿಟ್ಟಿದ್ದು.
ಬಡವರಿಗೆ ಅನ್ನದಾನ ಮಾಡೋದೆಂದರೆ ಬಾಬಾರವ್ರಿಗೆ ಪಂಚಪ್ರಾಣ. ಈ ಅಡುಗೆ ಕೆಲಸವನ್ನು ಸಹ ಶ್ರೀಮತಿ ರಾಧಾಕೃಷ್ಣ ಮಾಯಿಯವರೇ ನೋಡ್ಕೊಳ್ತಾ ಇದ್ರು. ಇದರಲ್ಲಿ ಅನೇಕ ಧನಿಕರಾದ ಭಕ್ತರು ಸಹ ಭಾಗವಹಿಸ್ತಾ ಇದ್ರು. ಈ ಉರಸ್ ಅಂದರೆ ಈ ಜಾತ್ರೆ ಏನು ನಡೀತಾ ಇತ್ತು, ಅದು ಶ್ರೀರಾಮನವಮಿಯಾಗಿ ಪರಿವರ್ತನೆ ಹೊಂತು. ಅದು ಹೇಗಾಯಿತು ಅನ್ನೋದ್ರ ಬಗ್ಗೆ ಹೇಮಾಡ ಪಂತರು ಈ ರೀತಿ ವಿವರಣೆ ಕೊಟ್ಟಿದ್ದಾರೆ. ಈ ರೀತಿಯಾದ ಸಂಭ್ರಮ ಸುಮಾರು 1912ರ ತನಕ ನಡೀತಾ ಬಂತು. ನಂತರ ಸ್ವಲ್ಪ ಬದಲಾವಣೆಯನ್ನು ಹೊಂದಿತು. ಆ ವರ್ಷ ಶ್ರೀ ಕೃಷ್ಣರಾವ ಜಗದೀಶ್ವರ ಭೀಷ್ಮ ಅನ್ನೋ ಭಕ್ತರು ದಾದಾ ಸಾಹೇಬ ಕಾಪರ್ಡೆಯವರಿಗೆ ಜೊತೆಗೆ ಜಾತ್ರೆ ನೋಡೋದಕ್ಕೋಸ್ಕರ ಅವರು ಶಿರ್ಡಿಗೆ ಬಂದರು. ಒಂದು ದಿನ ಮುಂಚಿತವಾಗಿಯೇ ಬಂದು ದೀಕ್ಷಿತವಾಡದಲ್ಲಿ ಅವರು ತಂಗಿದ್ರು. ಈ ಜಗದೀಶ್ವರ ಭೀಷ್ಮರವರು ಸಾಯಿ ಸುಗುಣೋಪಾಸನ ಎಂಬ ಕೃತಿಯ ಗ್ರಂಥಕರ್ತರು ಕೂಡ ಹೌದು. ಶ್ರೀ ಲಕ್ಷ್ಮಣರಾವ ಕಾಕ ಮಹಾಜನಿ ಅವರು ಪೂಜಾ ಸಾಮಗ್ರಿಗಳೊಡನೆ ಮಸೀದಿಗೆ ಹೋಗ್ತಾ ಇರೋದನ್ನು ನೋಡಿದ ಭೀಷ್ಮರವರು ಇಲ್ಲಿ ಶ್ರೀರಾಮನವಮಿ ದಿನಾನೇ ಈ ಜಾತ್ರೆ ನಡೆಯೋದನ್ನು ಗಮನಿಸಿದ್ರೆ ಇದು ದೈವ ಸಂಕಲ್ಪ ಅನ್ನೋದೇ ಅಂತಾನೆ ತೋರುತ್ತೆ. ಹಿಂದೂಗಳಿಗೆ ಶ್ರೀರಾಮನವಮಿ ಬಹು ಪೂಜ್ಯವಾದ ಮತ್ತು ಶ್ರೇಷ್ಠವಾದ ದಿನ. ಆದ್ದರಿಂದ ನಾವು ಇಲ್ಲಿ ಶ್ರೀರಾಮನು ಹುಟ್ಟಿದ ಹಬ್ಬವನ್ನು ಯಾಕೆ ಆಚರಣೆ ಮಾಡಬಾರ್ದು ಅನ್ನೋ ಯೋಚನೆನ ಪ್ರಸ್ತಾಪಿಸಿದ್ರು. ಕಾಕ ಮಹಾಜನಿಯರಿಗೆ ಅದನ್ನು ತಿಳಿಸಿದ್ರು. ಅವರಿಗೂ ಈ ವಿಷಯ ಒಪ್ಪಿಗೆ ಆಯಿತು. ಬಾಬಾರವರ ಆಜ್ಞೆ ಪಡೆಯೋದಕ್ಕೆ ಏರ್ಪಾಡಾಯಿತು. ಆದರೆ ಆ ದಿನ ದೇವರ ಕೀರ್ತನೆಯನ್ನು ಹಾಡೋ ಹರಿದಾಸರದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಆಗ ಭೀಷ್ಮರವರೇ ಅವರು ಬರೆದಿರೋ ರಾಮಖ್ಯಾನವನ್ನು ಕೀರ್ತನೆ ಮಾಡುವುದಾಗಿ ಮುಂದೆ ಬಂದರು. ಕಾಕ ಮಹಾಜನಿಯವರು ಹಾರ್ಮೋನಿಯಂ ನುಡಿಸೋದಕ್ಕೆ ಒಪ್ಕೊಂಡ್ರು. ರಾಧಾಕೃಷ್ಣ ಮಾಯಿಗೆ ಶುಂಠವಾಡ ಅಂದರೆ ಸಕ್ಕರೆ ಮತ್ತು ಶುಂಠಿ ಪುಡಿ ಮಿಶ್ರಣ ಮಾಡಿ ಪ್ರಸಾದದ ರೂಪದಲ್ಲಿ ಅದನ್ನು ಹಂಚೋದಕ್ಕೆ ತಯಾರಿಕೆಗೆ ಅವರಿಗೆ ವಹಿಸಲ್ಪಟ್ಟು ಈ ಅನುಕೂಲತೆಗಳೆಲ್ಲ ಸಿದ್ಧಪಡಿಸ್ಕೊಂಡು ಬಾಬಾ ಅವರ ಆಜ್ಞೆ ಪಡೆಯೋದಕ್ಕೋಸ್ಕರ ಎಲ್ಲರೂ ಮಸೀದಿಗೆ ಹೋದರು. ಸರ್ವಜ್ಞರಾದ ಬಾಬಾರವರು ನಿಮ್ಮ ಛತ್ರದಲ್ಲಿ ಏನು ನಡೆಯಿತು ಎಂದು ಕಾಕ ಮಹಾಜನಿಯವರನ್ನ ಕೇಳಿದ್ರು. ಕಾಕ ಮಹಾಜನಿಯವರು ಉತ್ತರ ಕೊಡಲಾರ್ದೆ ಮೂಕರಂತೆ ನಿಂತಿದ್ದರು. ನಂತರ ಬಾಬಾರವರು ಭೀಷ್ಮರವರನ್ನು ಪ್ರಶ್ನಿಸಿದರು. ಭೀಷ್ಮರವರು ಧೈರ್ಯವಾಗಿ ಎಲ್ಲ ವಿಚಾರವನ್ನು ಬಾಬಾರವರಿಗೆ ವಿವರಿಸಿ ಹೇಳಿದ್ರು. ಅದನ್ನು ಕೇಳಿ ಬಾಬಾರವರು ಆಗಲಿ ರಾಮನವಮಿ ಉತ್ಸವನ ಪ್ರಾರಂಭ ಮಾಡಬಹುದು ಅಂತ ಒಪ್ಪಿಗೆ ಕೊಟ್ಟರು. ಆಗ ಸರ್ವರು ಆನಂದಭರಿತರಾಗಿ ಶ್ರೀರಾಮನವಮಿ ಹಬ್ಬಕ್ಕೆ ಬೇಕಾದ ವಸ್ತುಗಳನ್ನು ಅಣಿ ಮಾಡಿಕೊಳ್ತೊಡಗಿದ್ರು. ಮಸೀದಿಯನ್ನೆಲ್ಲ ಶೃಂಗರಿಸಿದರು. ರಾಧಾಕೃಷ್ಣ ಮಾಯಿ ತೊಟ್ಟಿಲನ್ನು ಶೃಂಗರಿಸಿ ಬಾಬಾರವರ ಪೀಠದ ಮುಂದೆ ತಂದು ಇಟ್ಟರು. ಜಯಂತಿಯ ಕಾರ್ಯಕಲಾಪಗಳು ಆರಂಭವಾದವು. ಭೀಷ್ಮರವರು ಕೀರ್ತನೆ ಮಾಡಲು ಎದ್ದು ನಿಂತರು. ಮಹಾಜನಿಯವರು ಮೊದಲೇ ಹೇಳಿದಂತೆ ಹಾರ್ಮೋನಿಯಂ ನುಡಿಸೋದಕ್ಕೆ ಅನುವಾದರು. ಆಗ ಬಾಬಾರವರು ಮಹಾಜನಿಯವರಿಗೆ ಕರೆ ಕಳುಹಿಸಿದ್ರು. ಆಗ ಮಹಾಜನಿಯವರು ಬಾಬಾ ಈ ಉತ್ಸವ ಮಾಡಲು ಒಪ್ಪುವರೋ ಅಥವಾ ಇಲ್ಲವೋ ಅನ್ನೋ ಸಂದೇಹದಿಂದಲೇ ಅವರ ಬಳಿ ಬಂದು ನಿಂತರು. ಆಗ ಬಾಬಾರವರು ಇದೇನು ಸಂಭ್ರಮ, ಇಲ್ಲೇಕೆ ತೊಟ್ಟಿಲನ್ನು ಕಟ್ಟಿರ್ತೀರಿ ಅಂತ ಕೇಳಿದ್ರು. ಆಗ ಭೀಷ್ಮರವರು ಇಂದು ಶ್ರೀರಾಮನವಮಿ ಅಲ್ವಾ, ಭಗವಾನ್ ಶ್ರೀರಾಮನ ಜನ್ಮದಿನ, ಆದುದರಿಂದಲೇ ಈ ತೊಟ್ಟಿಲು, ಈ ಸಮಾರಂಭ ಎಲ್ಲಾನು ಅಂತ ಉತ್ತರ ಕೊಟ್ಟರು. ಇದನ್ನು ಕೇಳಿದ ಬಾಬಾರವರು ಮಹಾಜನಿಯವರಿಗೆ ಒಂದು ಹಾರವನ್ನು ಹಾಕಿ ಭೀಷ್ಮರವರಿಗೆ ಹಾಕೋಕ್ಕೆ ಮತ್ತೊಂದು ಹಾರ ತರಕ್ಕೆ ಹೇಳಿ ಕಳಿಸಿದ್ರು. ನಂತರ ಕೀರ್ತನೆ ಆರಂಭ ಆಯಿತು. ಕೀರ್ತನೆ ಮುಗಿದ ನಂತರ ಜಯರಾಮ ಜಯರಾಮ ಅನ್ನೋ ನಾಮಘೋಷ ನಭೋ ಮಂಡಲವನ್ನೇ ಮುಟ್ಟಿತು. ಆಗ ಗುಲಾಲ ಎರಚಿದ್ರು, ಅಂದರೆ ಬಣ್ಣದ ಪುಡಿ. ಆ ಗುಲಾಲ ಪುಡಿ ಬಾಬಾ ಅವರ ಕಣ್ಣುಗಳಲ್ಲಿ ಬಿದ್ದುಬಿಡ್ತು. ಆಗ ಬಾಬಾರವರು ಕೋಪೋದ್ರೇಕದಿಂದ ಗರ್ಜಿಸಿದ್ರು. ಎಲ್ಲರೂ ಭಯಭೀತರಾಗಿ ಓಡೋಕ್ಕೆ ಆರಂಭ ಮಾಡಿದ್ರು. ಆದರೆ ಅವರ ಭಕ್ತರಾದ ಕೆಲವರು ಬಾಬಾರವರ ಪ್ರಕೋಪ ಅವರ ಆಶೀರ್ವಾದ ರೂಪ ಅಂತ ಮನಗಂಡಿದ್ರು. ಶ್ರೀರಾಮನು ಜನಿಸಿದಾಗ ರಾವಣನು ಮತ್ತು ಅವನ ಪರಿವಾರವು ನಾಶವಾಗುವ ಸಂದರ್ಭ ಒದಗಿ ಬಂದಿದ್ದರಿಂದ ಬಾಬಾರವರು ಕೋಪಗೊಂಡಿದ್ದು ಸರಿಯಾಗಿದೆ ಅಂತ ತೋರುತ್ತೆ. ಮತ್ತು ಯಾವುದಾದ್ರೂ ಒಂದು ಹೊಸ ಕಾರ್ಯಕ್ಕೆ ತೊಡಗಿದಾಗ ಬಾಬಾ ಸಾಮಾನ್ಯವಾಗಿ ಈ ರೀತಿ ವರ್ತಿಸ್ತಾ ಇದ್ರು. ಇದನ್ನು ಕಂಡ ರಾಧಾಕೃಷ್ಣ ಮಾಯಿ ಹೆದರಿ ಬಾಬಾರವರು ಎಲ್ಲಿ ತೊಟ್ಟಿಲನ್ನು ಮುರಿದು ಹಾಕ್ಬಿಡ್ತಾರೋ ಅನ್ನೋ ಅನುಮಾನದಿಂದ ಮಹಾಜನಿಯವರಿಗೆ ತೊಟ್ಟಿಲನ್ನು ಬಿಚ್ಚಿ ತರುವಂತೆ ಕೇಳಿಕೊಂಡ್ರು. ಅವರು ತೊಟ್ಟಿಲನ್ನು ತರಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಬಾಬಾರವರು ಅದನ್ನು
ತೆಗಿಬಾರ್ದು ಅಂತ ಹೇಳಿದ್ರು. ಸ್ವಲ್ಪ ಹೊತ್ತಿನ ನಂತರ ಬಾಬಾ ಸಮಾಧಾನ ಚಿತ್ತರಾಗಿ ನಂತರ ಪೂಜೆಯ ಕೊನೆಯ ಅಂಗವಾಗಿ ಆರತಿಯಾಗಿ ಪ್ರಸಾದ ವಿನಿಯೋಗವಾಯಿತು. ಆಗ ಮಹಾಜನಿಯವರು ಈಗ ತೊಟ್ಟಿಲನ್ನು ತೆಗೆದುಕೊಂಡು ಹೋಗಬಹುದಾ ಅಂತ ಕೇಳಿದ್ದಕ್ಕೆ ಬಾಬಾರವರು ಬೇಡ, ಇನ್ನೂ ಹಬ್ಬ ಮುಗಿದಿಲ್ಲ ಅಂದರು. ಮಾರನೇ ದಿನ ಗೋಪಾಲಕಾಲ ಸಮಾರಂಭ ಮುಗಿದ ನಂತರ ತೊಟ್ಟಿಲನ್ನು ತೆಗೆದುಕೊಂಡು ಹೋಗೋದಕ್ಕೆ ಬಾಬಾರವರು ಅನುಮತಿ ನೀಡಿದರು. ಈ ರೀತಿ ಶ್ರೀರಾಮನವಮಿ ಸಮಾರಂಭ ಒಂದು ಕಡೆ, ಹಾಗೆ ಮುಂಚೆನೇ ನಡೀತಿದ್ದಂಥ ಧ್ವಜ ಮತ್ತು ಚಂದನದ ಮೆರವಣಿಗೆ ಮತ್ತೊಂದು ಕಡೆ ಸಾಂಗವಾಗಿ ನೆರವೇರೋದಕ್ಕೆ ಶುರುವಾಯಿತು. ಅಂದಿನಿಂದ ಈ ಉರಸ್ ಶ್ರೀರಾಮನವಮಿ ಹಬ್ಬವಾಗಿ ಪರಿವರ್ತನೆ ಆಯಿತು. 1913ರಿಂದ ಶ್ರೀರಾಮನವಮಿ ಸಮಾರಂಭ ವಿಶೇಷವಾಗಿ ನಡೆಯೋದಕ್ಕೆ ಆರಂಭ ಆಯಿತು. ರಾಧಾಕೃಷ್ಣ ಮಾಯಿಯವರು ನಾಮ ಸಪ್ತಾಹ ಆರಂಭಿಸಿದರು. ಪ್ರತಿಯೊಬ್ಬರೂ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದರು. ಶ್ರೀರಾಮನವಮಿ ದೇಶದ ಎಲ್ಲ ಕಡೆಗೂ ಆಚರಿಸಲ್ಪಡ್ತಾ ಇದ್ದರಿಂದ ಹರಿದಾಸರನ್ನು ಹುಡುಕೋದೇ ಒಂದು ಸಮಸ್ಯೆ ಆಗೋಗಿತ್ತು. ಆದರೆ ಈ ಉತ್ಸವಕ್ಕೆ 5-6 ದಿನಗಳ ಮುಂಚೆ ಶ್ರೀ ಮಹಾಜನಿಯವರು ಆಧುನಿಕ ತುಕಾರಾಮರೆನಿಸಿದ ಬಾಳಾಬುವ ಸಾತರಕರ ಅವ್ರನ್ನ ಅಕಸ್ಮಾತಾಗಿ ಸಂಧಿಸಿ ಅವರಿಂದ ಹರಿಕತೆ ನಡೆಯೋದಕ್ಕೆ ಒಪ್ಪಿಸಿ ಕರ್ಕೊಂಡು ಬಂದರು. 1914ರಲ್ಲಿ ಬಾಳಾಬುವರವರು ಅವರ ಸ್ವಂತ ಊರಿನಲ್ಲಿ ಪ್ಲೇಗಿನ ಜಾಡ್ಯ ಬಂದಿದ್ದರಿಂದ ಅಲ್ಲಿ ಹರಿಕತೆ ಮಾಡೋದಕ್ಕಾಗದೆ ಶಿರ್ಡಿಗೆ ಬಂದು ಬಾಬಾ ಅವರ ಅನುಮತಿ ಪಡೆದು ಹರಿಕತೆ ಮಾಡಿದರು. ಅದಾದ ನಂತರ ಬಾಬಾರವರು ಈ ಹರಿಕತೆಯ ಕೆಲಸವನ್ನು ಶಾಶ್ವತವಾಗಿ ದಾಸಗಣೂರವರಿಗೆ ವಹಿಸಿಕೊಟ್ರು. ಹೀಗೆ 1912ರಿಂದ ಶ್ರೀರಾಮನವಮಿ ಸಮಾರಂಭ ಪ್ರತಿ ವರ್ಷ ಅಭಿವೃದ್ಧಿ ಹೊಂದಿ ಚೈತ್ರ ಮಾಸದಲ್ಲಿ 8ರಿಂದ 12ನೇ ತಾರೀಕಿನವರೆಗೆ ಶಿರ್ಡಿ ಜೇನುಗೂಡಿನಂತೆ ಕಾಣ್ತಾ ಇತ್ತು. ಅಂಗಡಿಗಳು ಹೆಚ್ಚಾದವು. ಅನೇಕ ಜಟ್ಟಿಗಳು ಕುಸ್ತಿ ಪಂದ್ಯದಲ್ಲಿ ಭಾಗವಹಿಸ್ತಾ ಇದ್ದರು. ಬಡಬಗ್ಗರಿಗೆ ಅನ್ನದಾನ ಆರಂಭ ಆಯಿತು. ರಾಧಾಕೃಷ್ಣ ಮಾಯಿ ಮತ್ತು ಇತರರ ಪರಿಶ್ರಮದಿಂದ ಶಿರಡಿ ಒಂದು ಸಂಸ್ಥಾನವಾಗಿ ಮಾರ್ಪಾಡಾಯಿತು. ಸಾಮಾನು ಸರಂಜಾಮುಗಳು ಹೆಚ್ಚಿದ್ವು. ಅಶ್ವದಳ, ಪಲ್ಲಕ್ಕಿ, ರಥ, ಬೆಳ್ಳಿಯ ಅನೇಕ ಸಾಮಾನುಗಳು, ಪಾತ್ರೆಗಳು ಇತ್ಯಾದಿಯಾಗಿ ಎಲ್ಲವನ್ನ ಭಕ್ತಾದಿಗಳು ಸಮರ್ಪಿಸಿದ್ರು. ಮೆರವಣಿಗೆಗೆ ಆನೆಗಳನ್ನು ಸಹ ಸಮರ್ಪಿಸಿದ್ರು. ಆದರೆ ಬಾಬಾರವರು ಇವುಗಳ ಕಡೆಗೆ ಗಮನ ಕೊಡದೆ ಮೊದಲಿನಂತೆಯೇ ಇದ್ದರು. ಹಿಂದೂ ಮತ್ತು ಮಹಮ್ಮದಿಯರು ಬಹಳ ಚೆನ್ನಾಗಿ ಕಲಿತು ಈ ಉತ್ಸವವನ್ನು ಒಟ್ಟಾಗಿ ಸಾಂಗವಾಗಿ ನೆರವೇರಿಸ್ತಾ ಇದ್ದರು. ಮೊದಮೊದಲು 5,000ದಿಂದ 7,000ದವರೆಗೆ ಜನ ಸೇರ್ತಾ ಇದ್ದರು. ಇದು ಬರಬರ್ತಾ 75,000ಕ್ಕೂ ಮೀರಿ ಜನಸಂಖ್ಯೆ ಏರ್ತು. ಆದರೂ ಕೂಡ ಯಾವ ಥರದ ಅಂಟು ರೋಗದ ಸುಳಿವಾಗಲಿ ಅಥವಾ ಗಲಭೆಗಳಾಗಲಿ ಆಗ್ತಾನೇ ಇರಲಿಲ್ಲ. ಅದು ಈಗಲೂ ಕೂಡ ಅಲ್ಲಿ ಅಂಥದ್ದು ಯಾವ ತೊಂದರೆಗಳು ಆಗ್ತಾ ಇಲ್ಲ. ಈಗ ಮಸೀದಿಯ ದುರಸ್ತಿ ಕಾರ್ಯವನ್ನು ಹೇಗೆ ಮಾಡಿದ್ರು ಅಂತ ಹೇಮಾಡಪಂತರು ವಿವರಿಸಿದ್ದಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಗೋಪಾಲರಾವ ಗುಂಡ ಅವರಿಗೆ ಮತ್ತೊಂದು ಮುಖ್ಯವಾದ ವಿಚಾರ ಹೊಳಿತು. ಈ ಉರಸ್ ಅಂದರೆ ಜಾತ್ರೆಯನ್ನು ಹೇಗೆ ಆರಂಭ ಮಾಡಿದ್ರೋ ಅದೇ ರೀತಿ ಮಸೀದಿಯ ದುರಸ್ತಿ ಕಾರ್ಯವನ್ನು ಕೈಗೊಳ್ಳಬೇಕು ಅಂತ ಅವರು ಮನಸ್ಸು ಮಾಡಿದ್ರು. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡ್ರು. ಬಾಬಾರವರು ಮೊದಲು ಅನುಮತಿ ನೀಡಲಿಲ್ಲ. ನಂತರ ಮಾಳಸಾಪತಿಯವರ ಒತ್ತಾಯದಿಂದ ಬಾಬಾ ಈ ಮಸೀದಿಯ ದುರಸ್ತಿ ಕಾರ್ಯಕ್ಕೆ ಒಪ್ಪಿಗೆ ಕೊಟ್ಟರು. ಈ ಕೆಲಸವನ್ನು ನಾನಾ ಸಾಹೇಬ ಚಾಂದೋರ್ಕರರು ಮತ್ತು ಕಾಕಾ ಸಾಹೇಬ ದೀಕ್ಷಿತ ಅವರಿಗೆ ಮೀಸಲಿಡಲಾಯಿತು. ಮಸೀದಿಯನ್ನು ಒಂದು ರಾತ್ರಿಯಲ್ಲಿ ಸರಿಪಡಿಸಿದ್ರು. 1911ರಲ್ಲಿ ಸಭಾಮಂಟಪ ತಯಾರಾಯಿತು. ಮಸೀದಿಯ ಮುಂದಿನ ಬಯಲು ಬಹಳ ಚಿಕ್ಕದಾಗಿ ಅನಾನುಕೂಲವಾಗಿ ಇತ್ತು. ಇದನ್ನು ಕಾಕಾ ಸಾಹೇಬರು ವಿಸ್ತಾರ ಮಾಡಿ ಅಂದರೆ ದೊಡ್ಡದಾಗಿ ಮಾಡಿ ಒಂದು ಚಾವಣಿ ಹಾಕಬೇಕು ಅಂತ ನಿರ್ಧರಿಸಿದ್ರು. ಬಹಳ ಕಷ್ಟದಿಂದ ಕಬ್ಬಿಣದ ಕಂಬ ಇತ್ಯಾದಿಗಳನ್ನೆಲ್ಲ ತಂದು ಈ ಕಾರ್ಯವನ್ನು ಆರಂಭ ಮಾಡಿದ್ರು. ಆದರೆ ಬಾಬಾರವರು ಮಾರನೇ ದಿನ ಬಂದು ನೋಡಿ ಕೋಪಗೊಂಡು ಎಲ್ಲವನ್ನು ಕಿತ್ತು ಬಿಸಾಕಿಬಿಟ್ರು. ಒಮ್ಮೆ ಬಾಬಾರವರು ಬಹಳನೇ ಕೋಪಗೊಂಡು ಒಂದು ಕೈಯಿಂದ ಕಂಬವನ್ನು ಕೀಳ್ತಾ ಮತ್ತೊಂದು ಕೈಯಿಂದ ತಾತ್ಯ ಪಾಟೀಲರ ಕುತ್ತಿಗೆಯನ್ನು ಹಿಡಿದು ಹಿಚುಕಲು ಆರಂಭ ಮಾಡಿದ್ರು. ತಾತ್ಯ ಪಾಟೀಲರ ರುಮಾಲನ್ನು ಅಂದರೆ ಅವ್ರ ತಲೆಗೆ ಹಾಕ್ಕೊಂಡಿದ್ದ ಪೇಟವನ್ನು ತೆಗೆದು ಅದಕ್ಕೆ ಬೆಂಕಿ ಹತ್ತಿಸಿ ಬಿಸಾಕ್ಬಿಟ್ರು. ಈ ದೃಶ್ಯನ ನೋಡಿ ಎಲ್ಲರಿಗೂ ತುಂಬಾ ಭಯ ಆಯಿತು.
ಬಾಬಾರವರು ತಕ್ಷಣವೇ ತಮ್ಮ ಕಿಸೆಯಿಂದ ಅಂದರೆ ತಮ್ಮ ಜೇಬಿನಿಂದ 1 ರೂಪಾಯಿಯನ್ನು ತೆಗೆದು ಬಿಸಾಕಿದ್ರು. ತಾತ್ಯ ಅವ್ರಿಗೂ ತುಂಬಾ ಭೀತಿ ಉಂಟಾಯಿತು. ಅವ್ರಿಗೆ ಏನಾಗ್ಬಿಡುತ್ತೋ ಅನ್ನೋದು ಅಲ್ಲಿರೋ ಜನಗಳಿಗೆಲ್ಲನೂ ಭಯ ಆಯಿತು. ಆದರೆ ಮುಂದೆ ಹೋಗಿ ಬಾಬಾರವ್ರನ್ನ ಯಾಕೆ ಹೀಗೆ ಅಂತ ಕೇಳೋ ಧೈರ್ಯ ಯಾರಿಗೂ ಇರಲಿಲ್ಲ. ಬಾಗೋಜಿ ಸಿಂಧೆ ಅವರು ಸ್ವಲ್ಪ ಧೈರ್ಯ ಮಾಡಿ ಮುಂದೆ ಬಂದು ಬಾಬಾ ಅವ್ರನ್ನ ಕೇಳೋದಕ್ಕೆ ಹೋದರು. ಬಾಬಾ ಅವ್ರನ್ನ ಪಕ್ಕಕ್ಕೆ ತಳ್ಳಿಬಿಟ್ರು. ಶ್ಯಾಮ ಕೂಡ ಮುಂದೆ ಹೋದರು. ಅವ್ರಿಗೂ ಇದೇ ರೀತಿ ಆಯಿತು. ಈ ರೀತಿ ಯಾರ್ಯಾರು ಸ್ವಲ್ಪ ಧೈರ್ಯ ಮಾಡಿ ಮುಂದೆ ಬಂದರೋ ಅವರೆಲ್ಲರನ್ನೂ ಬಾಬಾ ಪಕ್ಕಕ್ಕೆ ಕಳಿಸ್ಬಿಟ್ರು. ನಂತರ ಸ್ವಲ್ಪ ಹೊತ್ತಾದಮೇಲೆ ಬಾಬಾ ತಮ್ಮಿಂದ ತಾವೇ ಶಾಂತರಾದರು. ಒಬ್ಬ ಅಂಗಡಿಯವನಿಂದ ಜರ್ತಾರಿ ಪೇಟ ತರಿಸಿ ಅದನ್ನು ತಾವೇ ಸ್ವತಃ ತಾತ್ಯ ಪಾಟೀಲರ ತಲೆಗೆ ಸುತ್ತಿದ್ರು. ಇದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯ ಆಯಿತು. ಬಾಬಾರವರ ಈ ನಡತೆಗೆ ಕಾರಣ ಏನು ಅಂತ ಮಾತ್ರ ಯಾರಿಗೂ ಗೊತ್ತಾಗಲಿಲ್ಲ. ಕೆಲವು ಸಲ ಬಾಬಾರವರು ಶಾಂತಿಯಿಂದ ಎಲ್ಲರೊಡನೆ ಮಾತುಕತೆಗಳನ್ನ ಆಡ್ತಾಯಿದ್ರು. ಕೆಲವು ವೇಳೆ ಈ ರೀತಿ ಕೋಪಗೊಂಡು ಉದ್ರಿಕ್ತರಾಗ್ತಾಯಿದ್ರು. ಆದರೆ ಯಾಕೆ ಏನು ಅನ್ನೋದು ಆ ಬಾಬಾರವರೊಬ್ಬರಿಗೆ ಮಾತ್ರನೇ ತಿಳಿದಿರೋ ಅಂಥದ್ದು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ ಆಯಿತು. ಮುಂದಿನ ಅಧ್ಯಾಯದಲ್ಲಿ ಅಂದರೆ 7ನೇ ಅಧ್ಯಾಯದಲ್ಲಿ ಶ್ರೀ ಸಾಯಿಬಾಬಾರವರು ಮಹಮ್ಮದೀಯರೋ ಅಥವಾ ಹಿಂದುವೋ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾರೆ. ಅದರ ಬಗ್ಗೆ ಹೇಮಾಡಪಂತರು ವಿವರಿಸಿರ್ತಾರೆ. ಹಾಗೂ ಬಾಬಾರವರ ಯೋಗಾಧ್ಯಯನದ ಮತ್ತು ಅವರ ಯೋಗ ಶಕ್ತಿಯ ವಿವರವನ್ನು ಸಹ ಕೊಟ್ಟಿರ್ತಾರೆ. ಮುಂದಿನ ಅಧ್ಯಾಯದೊಂದಿಗೆ ಭೇಟಿ ಮಾಡೋಣ. ಶ್ರೀ ಸಾಯಿ ಪ್ರಣಾಮ.